ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಬೆನ್ನಿಪೇಟೆ ಶಿವಣಗಿ ಕಾಂಪ್ಲೆಕ್ಸ್ ಹಿಂದೆ ಜಿಮಾರ್ಟ್ ಎದುರಿಗೆ ಮೂತ್ರ ವಿಸರ್ಜನೆ ಮಾಡುವ ವ್ಯವಸ್ಥೆ ಅರ್ಧಕ್ಕೆ ನಿಂತಿರುತ್ತದೆ. ಹೆಣ್ಣು ಮಕ್ಕಳಿಗೆ ಶೌಚಾಲಯ ಇಲ್ಲದಂತಾಗಿದೆ ಹಾಗೂ ಈ ಶೌಚಾಲಯ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದು ಮೂತ್ರ ವಿಸರ್ಜನೆ ಮಾಡುವುದರಿಂದ ಇಲ್ಲಿ ವ್ಯಾಪಾರಸ್ಥರಿಗೆ ಹಾಗೂ ಸಂಚರಿಸುವವರಿಗೆ ಸಾರ್ವಜನಿಕರಿಗೆ ಇಂತಹ ಶುಚಿ ವಾತಾವರಣದಲ್ಲಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಜನಸಾಮಾನ್ಯರಲ್ಲಿ ಆತಂಕ ಉಂಟು ಮಾಡಿದೆ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಷ್ಟೇ ದೂರ ನೀಡಿದರೂ ಏನೂ ಪ್ರಯೋಜನವಾಗಿಲ್ಲ ಹಾಗೂ ಇಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆಯೂ ಇಲ್ಲ. ಗಂಡಸರು ಮತ್ತು ಮಹಿಳೆಯರು ಒಂದೇ ಕಡೆ ಶೌಚ ಮಾಡುವ ಪರಿಸ್ಥಿತಿ, ಮಹಿಳೆಯರಿಗೆ ಮುಜುಗರದ ವ್ಯವಸ್ಥೆ ನಿರ್ಮಾಣವಾಗಿದ್ದು ಈ ಕೂಡಲೇ ಸರ್ಕಾರ ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪಬ್ಲಿಕ್ ನ್ಯೂಸ್ ಕನ್ನಡ ಅಥಣಿ. ಇಲ್ಲಿ ಗಂಡಸರಿಗೆ ಕಟ್ಟಿರಲಿಲ್ಲ, ಹೆಂಗಸರು ನೀರಿಗೆ ಹೆಂಗೆ ಬರೋದು ಹೇಳ್ರಲ್ಲ ನೀವು? ನೀರಿಗೆ ಬರೋದು ಹೆಂಗ್ರಿ? ಅದಕ್ಕೆ ಬಾಕಲ ಐತ್ರಿ, ಬಾಕಲ ಹಾಕೊಳಂಗಿಲ್ಲ. ನೋಡ್ರಿ ಎಷ್ಟು ಸ್ವಚ್ಛತೆ ಐತೆ, ಅವಾಗ ಬೋರ್ದಾಗ ನೀರು ಹೋಗ್ತಾವ. ಮಾತಾಡ್ತೀರಿ ನೀವು ಮಾತಾಡ್ತೀರಿ? ನೀವು ಹೇಳೋದಾದ್ರೆ ಇಲ್ಲಿ ಯಾರು ಬರ್ತಾರೆ? ಎಲ್ಲ ಇಲ್ಲಿ ಬಂದಿರ್ತೈತಿ ರೀ, ಮೊಬೈಲಾಗೆಲ್ಲ ಅದು ತುಂಬಿತ್ತು. ಹಾಂ ಹೇಳ್ರಿ, ಈಗ ಏನಾಗತೈತಿ ರೀ ನಿಮ್ಗೆ? ಎದ್ರ ತೊಂದ್ರೆ ಐತ್ರಿ? ಹಾಂ, ಗಂಡಸರ್ದು ಏನು ತೊಂದರೆ ಐತಿ? ಹಾಂ ರೀ, ಹಾಂ ರೀ, ಹಾಂ ರೀ, ಹಾಂ. ಏನು ಬೇಕಾಗೈತ್ರಿ ನಿಮ್ಗೀಗ? ಹಾಂ ರೀ, ಹಾಂ ರೀ. ಎರಡು ದಿವಸ ಆತ್ರಿ ಇಲ್ಲಿ? ಏನೈತ್ರಿ ಅದ? ಅಲ್ಲಿ ಹೋಗ್ತೀರಿ ಹಂದಿಗಳ್ದೇನ? ಹಾಂ ರೀ. ನೀವು ಯಾರಿಗೂ ಹೇಳಿಲ್ಲನ್ರಿ ಅಧಿಕಾರಿಗಳಿಗೆ? ಅದು ಕೇಳ್ಕೊಂಡ್ ಬರೋಣ, ಅವ್ರಿಗೆ ಹೇಳ್ತೀವಿ. ಹ್ಞೂ